ಪಶ್ಚಿಮ ಏಷ್ಯಾದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರುವ ಸಂಘರ್ಷ, ಇರಾನ್ನ ಹಠಮಾರಿ ಧೋರಣೆಗೆ ಕಡಿವಾಣ ಹಾಕುವುದಕ್ಕೆ ಅಮೆರಿಕ ಅಧ್ಯಕ್ಷರ ಚಕ್ರವ್ಯೂಹ, 8,000 ಸೈನಿಕರೊಂದಿಗೆ ಸಮುದ್ರಕ್ಕಿಳಿದ ಯುಎಸ್ಎಸ್ ಬಾಕ್ಸರ್, ಭೂಪಟದಿಂದಲೇ ನಾಶವಾಗುತ್ತಾ ಇರಾನ್. ಇದು ಈ ಹೊತ್ತಿನ ವಿಶೇಷ. ನಾನು ಸುಧಾ ಗೌಡ. ಹೌದು, ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ದಿನೇ ದಿನೇ ಗಂಭೀರ ಪರಿಸ್ಥಿತಿಯನ್ನು ಪಡೆದುಕೊಳ್ತಾ ಇದೆ. ಇದರ ನಡುವೆಯೇ ವಿಶ್ವದಾದ್ಯಂತ ರಂಜಾನ್ ಹಬ್ಬದ ಸಂಭ್ರಮ ಕೂಡ ಮನೆ ಮಾಡಿದೆ. ಇಂಥ ಸಂದರ್ಭದಲ್ಲಿ ಹಾರ್ಮುಜ್ ಜಲಸಂಧಿಯ ಸಮುದ್ರದ ಆಳದಲ್ಲಿ ಯುದ್ಧದ ಕಾರ್ಮೋಡಗಳು ಕವಿದಿವೆ. ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಯುದ್ಧ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಆ ದೊಡ್ಡ ಮಟ್ಟದ ಯುದ್ಧ ನಡೆಯೋದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳೂ ಕೂಡ ಆಗ್ತಾ ಇದೆ ಅನ್ನುವಂಥ ವಿಚಾರಗಳು ಇದೀಗ ಸೀಕ್ರೆಟ್ ಆಗಿ ರಿವೀಲ್ ಆಗ್ತಾ ಇದೆ. ಇರಾನ್ನ ಹಠಮಾರಿ ಧೋರಣೆಗೆ ಕಡಿವಾಣ ಹಾಕುವುದಕ್ಕೆ ಬಹಳ ಪ್ರಮುಖವಾಗಿ ವಿಶ್ವದ ದೊಡ್ಡಣ್ಣ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮಹಾಚಕ್ರ ವ್ಯೂಹವೊಂದನ್ನೇ ಹೆಣೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಣೆದಿರುವಂಥ ಆ ಚಕ್ರ ವ್ಯೂಹ ಯಾವುದು? ಯಾವ ರೀತಿ ಇರಾನ್ನ ಬಗ್ಗು ಬಡಿಯೋದಕ್ಕೆ ಅಮೆರಿಕ ಸಜ್ಜಾಗಿದೆ? ಅಮೆರಿಕಾದ ಈ ಚಕ್ರ ವ್ಯೂಹವನ್ನ ಭೇದಿಸುತ್ತಾ ಇರಾನ್, ಅಥವಾ ಆ ಚಕ್ರ ವ್ಯೂಹದಲ್ಲಿ ಸಿಕ್ಕಾಕೊಂಡು ಸಂಪೂರ್ಣವಾಗಿ ಭೂಪಟದಿಂದಲೇ ಕಾಣೆಯಾಗ್ಬಿಡುತ್ತಾ? ಎಲ್ಲ ಪ್ರಶ್ನೆಗಳು ಇದೀಗ ಉದ್ಭವಿಸಿದೆ. ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವಂಥ ಚಕ್ರವ್ಯೂಹ ಅಂಥದ್ದು. ನೋಡಿ, ಹಬ್ಬದ ಸಡಗರದ ನಡುವೆ ಅಮೆರಿಕಾದ ಅತ್ಯಂತ ಭಯಾನಕ ಯುದ್ಧ ನೌಕೆಗಳು ಸಮುದ್ರಕ್ಕೆ ಇಳಿದಿದೆ. ಈಗ ನೋಡಿ, ಎಲ್ಲ ಕಡೆ ರಂಜಾನ್ ಸಂಭ್ರಮ, ಎಲ್ಲರೂ ಕೂಡ ಹಬ್ಬ ಸೆಲೆಬ್ರೇಟ್ ಮಾಡುವಂಥ ಒಂದು ಯೋಚನೆಯಲ್ಲಿರ್ತಾರೆ. ಯುದ್ಧ ಮಾಡುವಂಥ ಸೈನಿಕರೂ ಕೂಡ ಹಬ್ಬದಲ್ಲಿ ಮುಳುಗೋಗಿರ್ತಾರೆ. ಈ ಒಂದು ಸಂದರ್ಭವನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾರಿಗೂ ಗೊತ್ತಿಲ್ಲದ ಹಾಗೆ ರಹಸ್ಯ ಕಾರ್ಯಾಚರಣೆಗಳ ಮೂಲಕ ಅತ್ಯಂತ ಭಯಾನಕ ಯುದ್ಧ ನೌಕೆಗಳನ್ನು ಸಮುದ್ರಕ್ಕೆ ಇಳಿಸಿದ್ದಾರೆ. ಇರಾನ್ನ ಪ್ರತಿ ಒಂದು ನಡೆಯನ್ನು ಹದ್ದು ಬಸ್ತಿನಲ್ಲಿಡೋದಕ್ಕೆ ಇದೀಗ ಈ ಯುದ್ಧ ನೌಕೆಗಳು ಸಜ್ಜಾಗಿವೆ. ಜಗತ್ತಿನ ಕತ್ತು ಹಿಸುಕ್ತಾ ಇರುವ ಈ ಜಲಸಂಧಿಯನ್ನ ಮುಕ್ತಗೊಳಿಸೋದಕ್ಕೆ ಟ್ರಂಪ್ ಹೂಡಿರುವಂಥ ಈ ಮಾಸ್ಟರ್ ಪ್ಲಾನ್ ಇದೆಯಲ್ಲ, ಇದು ಇರಾನ್ ಪಾಳೆಯದಲ್ಲಿ ನಡುಕವನ್ನ ಹುಟ್ಟಿಸ್ತಾ ಇದೆ. ಏನ್ ಮಾಡಿಬಿಡಬಹುದು ಅಮೆರಿಕ? ಇರಾನ್ಗೆ ಅಷ್ಟು ದೊಡ್ಡ ಮಟ್ಟದ ಆತಂಕ ಸೃಷ್ಟಿ ಆಗ್ತಾ ಇದೆ, ಭಯ ಹುಟ್ಕೊಳ್ತಾ ಇದೆ ಅಂತ ಅಂದಾಗ ಏನೋ ಮಾಡಿರ್ತಾರೆ ಟ್ರಂಪ್. ಮೊದಲೇ ಟ್ರಂಪ್ ಅವ್ರದ್ದು ಸ್ವಲ್ಪ ಕುತಂತ್ರದ ಬುದ್ಧಿ ಜಾಸ್ತಿ. ಎಲ್ಲವೂ ಸೀಕ್ರೆಟ್ ಆಗಿ ಮಾಡುವಂಥದ್ದು. ಸಡನ್ ಆಗಿ ಮೇಲ್ ಬಿದ್ದು ಬಿಡ್ತಾರೆ, ಸಡನ್ ಆಗಿ ರೂಲ್ಸ್ಗಳನ್ನು ಮಾಡಿಬಿಡ್ತಾರೆ. ಸ್ವಂತ ದೇಶ ಅಮೆರಿಕಾದ ಪ್ರಜೆಗಳ ಮೇಲೆಯೇ ಎಷ್ಟೋ ಸಂದರ್ಭಗಳಲ್ಲಿ ಹರಿಹಾಯ್ದು ಬಿಡ್ತಾರೆ. ಇಲ್ಲದೇ ಇರುವಂಥ ರೂಲ್ಸ್ಗಳನ್ನು ಹಾಕಿ ತಮ್ಮ ದೇಶದ ನಾಗರಿಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿಬಿಡ್ತಾರೆ. ಅಂಥದ್ರಲ್ಲಿ ತನಗೆ ಬೇರೊಂದು ದೇಶದಿಂದ ತೊಂದರೆ ಆಗ್ತಾ ಇದೆ ಅಂತಂದಾಗ ಟ್ರಂಪ್ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವಾ? ಖಂಡಿತ ಇಲ್ಲ. ಏನಾದ್ರೂ ಮಾಡಿ ಸೇಡು ತೀರಿಸ್ಕೊಳ್ಳೇಬೇಕು ಅಂತ ಪಣಕ್ಕೆ ಬಿದ್ದಿರುವಂಥ ಟ್ರಂಪ್ ಈ ಹಬ್ಬದ ಸಂದರ್ಭದಲ್ಲಿ ಸಮುದ್ರದ ಮಧ್ಯೆ ನಡೀತಾ ಇರುವಂಥ ಒಂದಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಿದ್ದಾರೆ. ಹಾಗಿದ್ರೆ ಆ ಬಿಗ್ ಗೇಮ್ ಏನಾಗಿರ್ಬೋದು? ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಡ್ರಮ್ ಮೀಟಿಂಗ್? ಹಾಗಿದ್ರೆ ಆ ಬಿಗ್ ಗೇಮ್ ಯಾವ್ದಾಗಿರ್ಬೋದು? ಯಾವ ರೀತಿಯಾಗಿ ಟ್ರಂಪ್ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಹೇಗೆ ಇರಾನನ್ನ ಬಗ್ಗು ಬಡಿತಾರೆ? ಹೇಳ್ತಾ ಹೋಗ್ತೀನಿ, ಕೇಳಿ. ನೋಡಿ, ಯುಎಸ್ ಒಂದು ಪ್ರಮುಖ ಸೈನಿಕ ಹೆಜ್ಜೆಯನ್ನ ಮುಂದಕ್ಕಿಟ್ಟಿದೆ. ಕ್ಯಾಲಿಫೋರ್ನಿಯಾದಿಂದ ತನ್ನ ಶಕ್ತಿಶಾಲಿ ಉಭಯಚರ ದಾಳಿ ಯುದ್ಧ ನೌಕೆ ಯುಎಸ್ಎಸ್ ಬಾಕ್ಸರ್ ಅನ್ನ ನಿಯೋಜನೆ ಮಾಡಿದೆ. ಇದು ಇರಾನ್ ಕಡೆಗೆ ಸಾಗ್ತಾ ಇದೆ ಅಂತ ಹೇಳಿ ಹಲವಾರು ವರದಿಗಳು ಸೂಚಿಸ್ತಾ ಇದೆ. ಈ ಒಂದು ಕ್ರಮ ಇದೆಯಲ್ಲ, ಅಂದ್ರೆ ಇರಾನ್ ಕಡೆಗೆ ಹೋಗ್ತಾ ಇರುವಂತಹ ಯುದ್ಧ ನೌಕೆಗಳೇನಿದೆ ಅವು ಸಂಘರ್ಷವನ್ನ ಮತ್ತಷ್ಟು ತೀವ್ರಗೊಳಿಸುವಂತ ಸಾಧ್ಯತೆ ಕೂಡ ಇದೆ. ನೋಡಿ, ದೊಡ್ಡ ಮಟ್ಟದಲ್ಲಿ ಯುದ್ಧ ನೌಕೆಗಳಿದಾವೆ, ಬಹಳ ಡೇಂಜರಸ್ ಯುದ್ಧ ನೌಕೆಗಳಿದಾವೆ ಅಂದಾಗ ಅಲ್ಲಿ ಒಂದು ದೊಡ್ಡ ಮಟ್ಟದ ಯುದ್ಧ ನಡೆಯುತ್ತೆ ಅನ್ನುವಂಥ ಒಂದು ಖಾತರಿ ಎಲ್ರಿಗೂ ಇದ್ದೇ ಇರುತ್ತೆ. ಜೊತೆಗೆ ಭಯ ಕೂಡ ಇದ್ದೇ ಇರುತ್ತೆ. ಸುಮಾರು 2,500 ಸೈನಿಕರನ್ನ ಹೊತ್ತಿರುವಂತಹ ಯುಎಸ್ಎಸ್ ಬಾಕ್ಸರ್ ಯುಎಸ್ಎಸ್ ಪೋರ್ಟ್ಲ್ಯಾಂಡ್ ಮತ್ತೆ ಯುಎಸ್ಎಸ್ ಕಮ್ ಸ್ಟಾಕ್ ಹಡಗುಗಳೊಂದಿಗೆ ಹೊರಟಿದೆ. ಇವುಗಳೊಂದಿಗೆ 11ನೇ ಮೆರೈನ್
ಎಕ್ಸಿಪಿಡಿಷನರಿ ಯುನಿಟ್ ಕೂಡ ಸೇರ್ಕೊಂಡಿದ್ದು ಒಟ್ಟು ಸಿಬ್ಬಂದಿಯ ಸಂಖ್ಯೆ ಸುಮಾರು 4,000ಕ್ಕೆ ಏರಿಕೆಯಾಗಿದೆ. ಈಗಾಗಲೇ ಈ ಪ್ರದೇಶದಲ್ಲಿ ನಿಯೋಜಿತವಾಗಿರುವಂತಹ USS ತ್ರಿಪೋಲಿ ಹಾಗೆ ವಿಮಾನವಾಹಕ ನೌಕೆಗಳಾದಂತಹ US ಗೆರಾಲ್ಡ್ ಫೋರ್ಡ್ ಮತ್ತು USS ಅಬ್ರಹಾಂ ಲಿಂಕನ್ ಸೇರ್ಕೊಂಡಾಗ ಅಮೆರಿಕದ ಒಟ್ಟು ಸೈನಿಕರ ಸಂಖ್ಯೆ ಸುಮಾರು 8,000ಕ್ಕೆ ತಲುಪುತ್ತೆ. ಒಟ್ಟು 8,000 ಸೈನಿಕರನ್ನು ಹೊಂದಿರುವಂತಹ ಬಹಳ ದೊಡ್ಡ ಮಟ್ಟದ ಬಲಶಾಲಿಯಾಗಿರುವಂತಹ ಯುದ್ಧ ನೌಕೆಗಳನ್ನ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೆಡಿ ಮಾಡಿಕೊಂಡಿದ್ದಾರೆ. ಆ ಎಲ್ಲವುಗಳನ್ನ ಸಮುದ್ರಕ್ಕೆ ಇಳಿಸುವಂತ ಪ್ರಯತ್ನ ಆಗ್ತಾ ಇದೆ. ಈಗ ಆಲ್ರೆಡಿ ಇರಾನ್ನತ್ತ ಪ್ರಯಾಣವನ್ನ ಬೆಳೆಸ್ಬಿಟ್ಟಿದೆ. ಹಲವು ವರದಿಗಳ ಪ್ರಕಾರ ಈ ಒಂದು ಪ್ಲಾನ್ ಏನಿದೆ ಇದು ಪೆಂಟಗನ್ನ ದೀರ್ಘಾವಧಿಯ ಕಾರ್ಯತಂತ್ರದ ಭಾಗವಾಗಿದ್ದು ಯುದ್ಧ ಪರಿಸ್ಥಿತಿಗೆ ತಯಾರಿ ನಡೆಸ್ತಾ ಇರುವುದನ್ನ ಬಹಳ ಸ್ಪಷ್ಟಪಡಿಸ್ತಾ ಇದೆ. ಅಂದ್ರೆ ಎಲ್ಲರೂ ಕೂಡ ಯುದ್ಧ ನಡೆಸಲಿಕ್ಕೆ ಏನೇನು ಪ್ರಿಪರೇಷನ್ ಬೇಕು ಎಲ್ಲವನ್ನ ಮಾಡಿಕೊಳ್ತಿದ್ದಾರೆ. ಆದರೆ USS ಬಾಕ್ಸರ್ ಅನ್ನ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಕಳುಹಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದು ಅಮೆರಿಕದ ತುರ್ತು ಸಜ್ಜುಗೊಳಿಸುವಿಕೆಯನ್ನು ಸೂಚಿಸುತ್ತೆ. ಅಂದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಇದೊಂದು ಬಲಶಾಲಿಯಾಗಿರುವಂತ ಒಂದು ಯುದ್ಧ ನೌಕೆ USS ಬಾಕ್ಸರ್ ಅನ್ನ ಆಲ್ರೆಡಿ ಸಮಯಕ್ಕಿಂತ ಮುಂಚೆನೆ ಅವರು ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಆದರೆ ಈ ಹಡಗು ಯುದ್ಧ ವಲಯವನ್ನ ತಲುಪೋದಕ್ಕೆ ಸುಮಾರು 3 ವಾರಗಳ ಕಾಲ ತೆಗೆದುಕೊಳ್ಳಬೇಕಾಗತ್ತೆ. ಹಾಗಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಹಾರ್ಮುಜ್ ಜಲಸಂಧಿ ಪ್ರಮುಖ ಕಾಳಜಿಯ ಕೇಂದ್ರ ಕೂಡ ಹೌದು. ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾಗಿರುವಂತಹ ಈ ಜಲಸಂಧಿ ಸೈನಿಕ ಚಟುವಟಿಕೆಗಳಿಂದ ಈಗ ಆಲ್ರೆಡಿ ಅಪಾಯಕ್ಕೆ ಒಳಗಾಗ್ಬಿಟ್ಟಿದೆ. ಈ ಮಾರ್ಗವನ್ನ ತೆರೆಯೋದಕ್ಕೆ ಅಮೆರಿಕ ಇರಾನ್ನ ಕೆಲವು ದ್ವೀಪಗಳನ್ನು ವಶಪಡಿಸಿಕೊಳ್ಳುವಂತ ಸಾಧ್ಯತೆಗಳ ಬಗ್ಗೆ ಚರ್ಚೆಗಳು ನಡೆದಿದ್ರೂ ಕೂಡ ಡೊನಾಲ್ಡ್ ಟ್ರಂಪ್ ಅದನ್ನ ಕಂಪ್ಲೀಟ್ ಆಗಿ ನಿರಾಕರಿಸಿ ನಾನು ಎಲ್ಲಿಗೂ ಸೈನ್ಯವನ್ನ ಕಳಿಸ್ತಾ ಇಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುಂದೆ ನಾನು ಏನೂ ಮಾಡಿಲ್ಲ ಅಂತ ಹೇಳ್ಕೊಳ್ಳೋದು, ಹಿಂದೆ ಎಲ್ಲವನ್ನೂ ಮಾಡೋದು ಟ್ರಂಪ್ ಅವರ ಗುಣ. ಹೀಗಾಗಿ USSನ ಬಾಕ್ಸರ್ ಈಗ ಬಹಳ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಮಾಡೋಕೆ ಹೊರಟಿದೆ ಇರಾನ್ನ ಮೇಲೆ. ಹಾಗಿದ್ರೆ ಏನಿದು USS ಬಾಕ್ಸರ್ ಯುದ್ಧ ನೌಕೆ, ಏನಿದರ ವಿಶೇಷತೆ, ಹೆಂಗೆ ಕೆಲಸ ಮಾಡುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ನಮ್ಮೆಲ್ರಿಗೂ ಇದ್ದೇ ಇರುತ್ತೆ. ನೋಡಿ, ಅದು ಬಹಳ ದೈತ್ಯಶಾಲಿ ಜೊತೆಗೆ ಬಹುಮುಖ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಇದು ಕೇವಲ ಯುದ್ಧ ನೌಕೆ ಅಷ್ಟೇ ಅಲ್ಲ, ಮೊಬೈಲ್ ಮಿನಿ ವಾಯುನೆಲೆಯಾಗಿ ಕಾರ್ಯನಿರ್ವಹಿಸುತ್ತೆ. F-35B ಫೈಟರ್ ಜೆಟ್ಗಳು, ಹೆಲಿಕಾಪ್ಟರ್ಗಳು ಹಾಗೂ 100 ನೌಕಾಪಡೆಗಳನ್ನು ಒಂದೇ ಸಮಯದಲ್ಲಿ ಸಾಗಿಸುವಂತ ಸಾಮರ್ಥ್ಯ ಇದಕ್ಕಿದೆ. ಸಮುದ್ರದಿಂದಲೇ ನೇರ ದಾಳಿ ನಡೆಸುವಂತ ಸಾಮರ್ಥ್ಯವೂ ಇದನ್ನ ಅತ್ಯಂತ ಅಪಾಯಕಾರಿ ಯುದ್ಧ ಯಂತ್ರವನ್ನಾಗಿಸಿದೆ. ಇತ್ತೀಚೆಗಷ್ಟೇ ಇರಾನ್ F-35 ಯುದ್ಧ ವಿಮಾನಗಳ ವಿರುದ್ಧ ದಾಳಿ ನಡೆಸಿದೆ ಅನ್ನುವಂಥ ವರದಿಗಳು ಕೂಡ ಇದೆ. ಆ ಒಂದು ಪರಿಸ್ಥಿತಿಯನ್ನು ಇನ್ನಷ್ಟು ಕೂಡ ಸೂಕ್ಷ್ಮಗೊಳಿಸಿದೆ. ಎಲ್ಲಾ ಬೆಳವಣಿಗೆಗಳು ಶ್ವೇತಭವನದಲ್ಲೂ ತೀವ್ರ ಚಟುವಟಿಕೆಗಳಿಗೆ ಕಾರಣವಾಗಿದ್ದು ಮುಂದಿನ ದಿನಗಳಲ್ಲಿ ಇಂಥ ಪ್ರದೇಶಗಳಲ್ಲಿ ಸಂಘರ್ಷ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಇರಾನ್ ಮತ್ತು ಅಮೆರಿಕದ ನಡುವೆ ಯಾವ ರೀತಿಯಾದಂತಹ ದೊಡ್ಡ ಯುದ್ಧ ನಡೆಯುತ್ತೆ, ಏನಾಗುತ್ತೆ ಇರಾನ್ ಪರಿಸ್ಥಿತಿ, ಕಾದು ನೋಡೋಣ.